ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಭಾಳ ಗೌರವ ಇದೆ. ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ ಇಟ್ಕೊಂಡು ಎಲ್ಲಾದರೂ ITD ಅವ್ರು ಕೊಟ್ಬಿಟ್ಟಿರಾ ಸರ್? ಯಾರು? ನಾನು ಬೆಳಗ್ಗೆ 7 ಗಂಟೆ 7:15 ನನ್ನ ಮನೆ ಕಾಲಿಂಗ್ ಬೆಲ್ ಆದರೆ ನನ್ನ ಡೋರ್ ಓಪನ್ ಮಾಡುವಾಗ ITD ಅವ್ರು ನಿಂತಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಇದ್ದೀನಿ. ದಾಳಿ ಗೀಳಿ ಭಯ ಗಿಯ ಏನಿಲ್ಲ. ಈಗ ಒಂದು ಕೂದ್ಲು ITDಗೆಲ್ಲ ಹೆದರ್ತೀವ. ITD ಅವ್ರು ಮಾಡಿದ್ರೆ ನಾನು ಅವ್ರ ಮೇಲೆನೂ ಕೇಸ್ ಹಾಕ್ತೀನಿ. ಏನು ಹೆದರಿಕೆ ಪ್ರಶ್ನೆ ಇಲ್ಲ. ರಾಜಕಾರಣಕ್ಕೆ ಬಂದ್ಮೇಲೆ ಈ ಮಾನ ಮರ್ಯಾದೆ ಭಯ ಎಲ್ಲ ಬಿಟ್ಬಿಡ್ಬೇಕು. ಬಿಟ್ಟಿರೋನೇ ರಾಜಕಾರಣದಲ್ಲಿ ಸರ್ವೈವ್ ಆಗೋದು. ಬಟ್ ನನಗೆ ಬೇಜಾರೇನು ಅಂದ್ರೆ ಸ್ವಲ್ಪ ಕುಮಾರಸ್ವಾಮಿ ಅವರು ಮೋಸ್ಟ್ಲಿ ನೋಡ್ಬೇಕು ಯಾರ್ಯಾರು ಇದಾರೋ ಹಿಟ್ ಲಿಸ್ಟ್ ಅಲ್ಲಿ. ಕುಮಾರಸ್ವಾಮಿ ಅವ್ರ ಹಿಟ್ ಲಿಸ್ಟ್ ಅಲ್ಲಿ, BJP ಅವ್ರ ಹಿಟ್ ಲಿಸ್ಟ್ ಅಲ್ಲಿ. ಲೆಟ್ಸ್ ಸಿ ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರ್ ಅಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅಲ್ರಿ ಏನ್ 13-14 ವರ್ಷ ಆದ್ರೂ ಅದೇನ್ ಸರ್ ಅದೇ ಮೋದಿ ಅವ ಯಾವ್ದು ಸರ್ ಇದು? ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರ ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವ್ರಿ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಳಿ ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರಕ್ ಹೇಳಿ. ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನ್ ಮಾಡಬಾರ್ದು ಅಂದ್ರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದೀವ ಸರ್? ನಾವು ಬೈತಿದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ಮನೇಲಿ ಇರಕ್ ಹೇಳಿ, ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಆಲ್ ದಿ ಬೆಸ್ಟ್ ಹೇಳ್ಬರ್ತೀವಿ. ರಾಜಕಾರಣದಲ್ಲಿ ಮೆಂಟ್ಲು ನಾಯಿ ಅನ್ನೋದು ಇವೆಲ್ಲ ಸರಿನಾ? ಡೆವಲಪ್ಮೆಂಟ್ ಬಗ್ಗೆ ಒಬ್ರು ಮಾತನಾಡ್ತಿಲ್ಲ, ಬರೀ ಈ ಕೀಳು ಮಟ್ಟದ ರಾಜಕಾರಣ ಸರಿ ಅನಿಸ್ತಾ ಇದೆಯಾ ಅಂತ. BJP ಅವ್ರಿಗೆ ಅದು ಬಿಟ್ಟು ಇನ್ನೇನು ಇಲ್ಲ ಸರ್. ಅಲ್ಲ ಸರ್, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಆ ಪದ ಬಳಸಿದ್ರೆ ನಮ್ಗೆ ನೋವಾಗಲ್ವ ಸರ್? ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಮ್ಮ ಲೀಡರ್ಸ್ನ. ನನ್ನ CM ಅಂದ್ರೆ ನನಗಿಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಂದ್ರೆ ನನಗಿಷ್ಟ, DK ಸರ್ ನನಗಿಷ್ಟ, ನನ್ನ ಪ್ರಿಯಾಂಕ್ ಸರ್ ನನಗಿಷ್ಟ, ನನ್ನ ಕೃಷ್ಣ ಬೈರೇಗೌಡ್ರ ನನಗಿಷ್ಟ. ನನ್ನ ಲೀಡರ್ನ ಯಾವನೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ನೋಡ್ಕೊಂಡಿರ್ಲಿನ. ಕಂಫರ್ಟ್ ಝೋನ್ ಪಾಲಿಟಿಕ್ಸ್ ಮಾಡಕ್ ನಾವು ರೆಡಿ ಇಲ್ಲ. ನನ್ನ ಲೀಡರ್ ಒಂದು ಟಫ್ ಟೈಮ್ ಬಂದಾಗ ವಿ ವಿಲ್ ಸ್ಟ್ಯಾಂಡ್. ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ. ಐ ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ. ಮತ್ತೆ ಆ ಕತೆ ಇನ್ನೊಂದ್ಸಲ ಹೇಳ್ತೀನಿ. ಇವರು RSS ಚಡ್ಡಿ ಹೊತ್ಕೊಂಡ್ಮೇಲೆ ಚಲವಾದಿಯವರು ಎಲ್ಲ ಉಲ್ಟಾ ಹೊತ್ಕೊಂತಾ ಇದ್ದಾರೆ. ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು. ಚಲವಾದಿಯವರೇ ನೀವು ನಾಯಿ ಅಲ್ಲ. ಯಾಕೆಂದ್ರೆ ನಿಮ್ ಬಗ್ಗೆ ಗೌರವ ಇದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ. ನಾನು ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯಲ್ಲ, ಏಕೆಂದ್ರೆ ನನಗೆ ಸಂಸ್ಕಾರ ಇದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ ಸರ್. ಸರ್ ಈಗ ಅವ್ರು ಅಂದಾಗ ನಾವು ಅದನ್ನ ಅನ್ನಲ್ಲ ಅಂತ ಹೇಳ್ತಿದೀವಿ ಅಲ್ವಾ? ಚಲವಾದಿ ಅವ್ರಿಗೆ ರಾಜಕಾರಣ ಏನಾದ್ರು ಎಥಿಕ್ಸ್ ಗೊತ್ತಿದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಸಾರಿ ಕೇಳಬೇಕು. ನಿಮ್ಮ ಗುರುಗಳು ಯಾಕೋ ನಿಮ್ಮ ಮೇಲೆ ಅಸಮಾಧಾನ ಆಗಿದ್ದಾರೆ? ಇಲ್ಲ, ನನ್ನ ಗುರುಗಳು ಇಲ್ಲ. ನೋಡಿ, ರಾಜಕಾರಣದಲ್ಲಿ MC ಸುಧಾಕರ್ ಸಾಹೇಬ್ರು ರಾಜಕಾರಣದ ನನ್ನ ಗುರು. ನಾನು ರಾಜಕಾರಣಕ್ಕೆ ಹೊಸಬ. ನನ್ಗೆ ಹೇಳ್ತಾರೆ ಪ್ರದೀಪ್ ಹಿಂಗ್ ಮಾಡ್ಬೇಕು. ನನ್ನ ಗುರುಗಳನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ರಾಜಕಾರಣದಲ್ಲಿ ಹೊಸಬ್ರು ನನ್ನ ಗುರುಗಳು ಏನ್ ಹೇಳ್ತಾರೆ, ಹೀಗ್ ಮಾಡ್ಬೇಕು, ರಾಜಕಾರಣ ಹೀಗಿರ್ಬೇಕು ಅಂತ ಹೇಳ್ತಾರೆ. ನಾನು ಹೇಳಿದ್ರೆ ನನ್ನ ಗುರುಗಳು ಏನ್ ಹೇಳಿದ್ರು ಸ್ವೀಕರಿಸ್ತೀನಿ. ನನ್ನ ರಾಜಕಾರಣಕ್ಕೆ ತಂದವ್ರು ಸರ್ ಅವರು. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಹಂಗಾದ್ರೆ ಈಗ ಟೀಚರು ಸ್ಟೂಡೆಂಟ್ಗೆ ಬುದ್ಧಿ ಹೇಳ್ಬಾರ್ದ? ಹೇಳ್ತಾರಲ್ಲ. ಅಂದ್ರೆ ನಾನೇನು ಅಂದ್ರೆ 95% ತಗೊಂತಾ ಇದ್ದೀನಿ. ನನ್ನ ಟೀಚರ್, ನನ್ನ ಗುರುಗಳಿಗೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಆಸೆ. ಇನ್ನೊಂದು 5% ಎಕ್ಸ್ಟ್ರಾ ಹೆಂಗ್ ತಗೋಬೇಕು ಅಂತ ನನಗೆ ಗೈಡ್ ಮಾಡ್ತಿದ್ದಾರೆ. MC ಸುಧಾಕರ್ ಇಸ್ ಮೈ ಲೀಡರ್ ಆಲ್ವೇಸ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.